ಎಲ್ರಿಗೂ ನಮಸ್ಕಾರ. ಕಳೆದ 4 ಸಂಚಿಕೆಗಳಲ್ಲಿ ನಾವು ನಮ್ಮ ಭಾರತೀಯ ಸಂವಿಧಾನದ ಸಂವಿಧಾನ ಪೀಠಿಕೆ ಎಂದರೇನು, ಸಂವಿಧಾನ ಎಂದರೇನು, ಮೂಲಭೂತ ಹಕ್ಕುಗಳ್ಯಾವು, ಮೂಲಭೂತ ಕರ್ತವ್ಯಗಳ್ಯಾವು ಎಂದು ತಿಳ್ಕೊಂಡ್ವು. ಇಂದು ನಾವು ಭಾರತೀಯ ಸಂವಿಧಾನದ ಮತ್ತೊಂದು ಅತ್ಯಂತ ಪ್ರಮುಖ ವಿಷಯವನ್ನ ತಿಳ್ಕೊಳ್ಳೋಣ. ಅದು ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಅಥವಾ ಇಂಗ್ಲಿಷ್ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆದರೆ ಮೊದಲಿಗೆ ನಾನು ನಿಮಗೆ ಯಥಾಸ್ಥಿತಿ ಒಂದು ಪ್ರಶ್ನೆನ ಕೇಳ್ತೇನೆ. ಒಂದು ದೇಶದ ಅಭಿವೃದ್ಧಿ ಅಂದ್ರೆ ಏನು? ಎತ್ತರದ ಕಟ್ಟಡಗಳು ನಿರ್ಮಾಣಗೊಳ್ಳುವುದೇ, ದೊಡ್ಡ ರಸ್ತೆಗಳನ್ನ ಮಾಡೋದಾ, ಇಲ್ಲ ನಿಜವಾದ ಅಭಿವೃದ್ಧಿ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತ ಜೀವನ ದೊರೆಯುವುದಾ? ಅದಕ್ಕಾಗಿ ಸರ್ಕಾರ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಎಂಬುದನ್ನ ತಿಳಿಸುವ ಮಾರ್ಗದರ್ಶಕ ತತ್ವಗಳೇ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಅಂದ್ರೆ ಏನು? ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಅಂದ್ರೆ ದೇಶವನ್ನು ಆಡಳಿತ ನಡೆಸುವಾಗ ಸರ್ಕಾರ ಯಾವ ರೀತಿಯ ನೀತಿಗಳನ್ನು ಅನುಸರಿಸಬೇಕು ಎಂಬುದಕ್ಕೆ ಸಂವಿಧಾನ ನೀಡಿರುವ ಮಾರ್ಗದರ್ಶನ. ಸರಳವಾಗಿ ಹೇಳೋದಾದ್ರೆ, ನಾವು ಸರ್ಕಾರಕ್ಕೆ ನೀಡಿರುವ ದಿಕ್ಸೂಚಿ. ಒಂದು ಹಡಗು ಸಮುದ್ರದಲ್ಲಿ ದಿಕ್ಸೂಚಿ ಇಲ್ಲದೆ ಸರಿಯಾದ ದಾರಿಯಲ್ಲಿ ಸಾಗಲು ಸಾಧ್ಯವಿಲ್ಲ. ಅದೇ ರೀತಿ ತತ್ವಗಳಿಲ್ಲದೆ ಜನರ ಕಲ್ಯಾಣದ ಕಡೆಗೆ ಸರ್ಕಾರ ಸಾಗುವುದು ಕಷ್ಟ. ಇವು ಸಂವಿಧಾನದಲ್ಲಿ ಎಲ್ಲಿವೆ? ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಭಾಗ 4 ಅನುಚ್ಛೇದ 36ರಿಂದ 51ರವರೆಗಿವೆ. ನಮ್ಮ ಸಂವಿಧಾನದ ರಚನಾಕಾರರು ಇವುಗಳಿಗೆ ಐರ್ಲೆಂಡ್ ಸಂವಿಧಾನದ ಪ್ರೇರಣನ ಪಡೆದಿರುತ್ತಾರೆ. ಇವುಗಳನ್ನು ಏಕೆ ಸೇರಿಸಲಾಯಿತು ಅಂತ ನೋಡೋದಾದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಎಲ್ಲರಿಗೂ ಸಮಾನ ಅವಕಾಶ ಇರಲಿಲ್ಲ, ಬಡತನ ಹೆಚ್ಚಿತ್ತು, ಸಾಮಾಜಿಕ ಅಸಮಾನತೆ ಇತ್ತು, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಎಲ್ರಿಗೂ ತಲುಪ್ತಾ ಇರಲಿಲ್ಲ. ಆದ್ರಿಂದ ಸರ್ಕಾರವು ಕೇವಲ ಆಡಳಿತ ನಡೆಸಿದ್ರೆ ಸಾಕೋಗೋದಿಲ್ಲ, ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಬೇಕು ಎಂಬ ಉದ್ದೇಶದಿಂದ ಈ ತತ್ವಗಳನ್ನು ಸೇರಿಸಲಾಯಿತು. ಈ ತತ್ವಗಳು ಸರ್ಕಾರಕ್ಕೆ ಏನ್ ಹೇಳ್ತವೆ ಅಂತ ನೋಡೋದಾದ್ರೆ, ಈ ತತ್ವಗಳು ಸರ್ಕಾರಕ್ಕೆ ಹೇಳೋದು ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ಸ್ಥಾಪಿಸಬೇಕು, ಪ್ರತಿಯೊಬ್ಬ ನಾಗರಿಕನಿಗೂ ಗೌರವಯುತ ಜೀವನಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕು, ಮಹಿಳೆಯರ ಮತ್ತು ಪುರುಷರಿಗೆ ಸಮಾನ ಅವಕಾಶಗಳನ್ನ ಒದಗಿಸಬೇಕು, ಮಕ್ಕಳ ಬೆಳವಣಿಗೆ ಮತ್ತು ರಕ್ಷಣೆಗೆ ಆದ್ಯತೆ ನೀಡಬೇಕು, ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಬೇಕು, ಪರಿಸರವನ್ನು ಸಂರಕ್ಷಿಸಬೇಕು, ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಬೇಕು, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸ್ನೇಹವನ್ನು ಬೆಳೆಸಬೇಕು. ಒಂದು ಸರಳ ಉದಾಹರಣೆ ಹೇಳೋದಾದ್ರೆ, ಒಬ್ಬ ತರಬೇತುದಾರನ ತನ್ನ ತಂಡಕ್ಕೆ ಹೇಳುತ್ತಾನೆ, ಶಿಸ್ತು ಪಾಲಿಸಿ, ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಆಟ ಆಡಿ. ಈ ಮಾತುಗಳನ್ನು ಆಟಗಾರರಿಗೆ ದಿಕ್ಕು ತೋರಿಸ್ತವೆ. ಅದೇ ರೀತಿಯಲ್ಲಿ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ದಿಕ್ಕು ತೋರಿಸ್ತವೆ. ಇವುಗಳನ್ನ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು ಅಂತ ನೋಡೋದಾದ್ರೆ, ಇಲ್ಲೊಂದು ಪ್ರಮುಖ ವಿಷಯವನ್ನು ತಿಳ್ಕೊಳ್ಬೇಕಾಗ್ತದೆ. ಮೂಲಭೂತ ಹಕ್ಕುಗಳನ್ನ ಉಲ್ಲಂಘಿಸಿದರೆ ನಾವು ನ್ಯಾಯಾಲಯದ ಮೊರೆ ಹೋಗಬಹುದು. ಆದರೆ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ನೇರವಾಗಿ ನ್ಯಾಯಾಲಯದ ಜಾರಿಗೊಳಿಸಲು ಸಾಧ್ಯವಿಲ್ಲ. ಏಕೆಂದ್ರೆ ಇವು ಸರ್ಕಾರಕ್ಕೆ ನೀಡಿರುವ ಮಾರ್ಗದರ್ಶಕ ತತ್ವಗಳು. ಅಂದರೆ ದೇಶದ ಉತ್ತಮ ಆಡಳಿತಕ್ಕೆ ಇವು ಅತ್ಯಂತ ಅಗತ್ಯ. ಮೂಲಭೂತ ಹಕ್ಕುಗಳು ಮತ್ತು ನೀತಿ ನಿರ್ದೇಶಕ ತತ್ವಗಳ ವ್ಯತ್ಯಾಸ ಏನಂತ ನೋಡೋದಾದ್ರೆ, ಒಂದು ಸರಳ ರೀತಿಯಲ್ಲಿ ನೆನಪಿಡಿ. ಮೂಲಭೂತ ಹಕ್ಕುಗಳು ನಾಗರಿಕರಿಗೆ ಅಧಿಕಾರ ನೀಡುತ್ತವೆ, ಮೂಲಭೂತ ಕರ್ತವ್ಯಗಳು ನಾಗರಿಕರಿಗೆ ಜವಾಬ್ದಾರಿ ನೀಡುತ್ತದೆ. ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಈ ಮೂರು ಸೇರಿ ನಮ್ಮ ಪ್ರಜಾಪ್ರಭುತ್ವದ ಬಲಪಡಿಸ್ತವೆ. ಇಂದಿನ ಭಾರತದಲ್ಲಿ ಇದರ ಮಹತ್ವ. ಇಂದು ಸರ್ಕಾರಗಳು ಜನರ ಕಲ್ಯಾಣಕ್ಕಾಗಿ ರೂಪಿಸುವ ಅನೇಕ ಯೋಜನೆಗಳು, ಬಡವರ ಅಭಿವೃದ್ಧಿ ಕಾರ್ಯಕ್ರಮಗಳು, ಗ್ರಾಮೀಣ ಅಭಿವೃದ್ಧಿ, ಮಹಿಳಾ ಸಬಲೀಕರಣ, ಪರಿಸರ ಸಂರಕ್ಷಣೆ, ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಅನೇಕ ನೀತಿಗಳು, ಇವೆಲ್ಲವೂ ರಾಜ್ಯದ ನೀತಿ ನಿರ್ದೇಶಕ ತತ್ವಗಳ ಉದ್ದೇಶವನ್ನು ಪ್ರತಿಬಿಂಬಿಸ್ತವೆ. ಒಂದು ಮುಖ್ಯ ವಿಚಾರ ನೋಡೋದಾದ್ರೆ, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಕೇವಲ ಸಂವಿಧಾನದಲ್ಲಿರುವ ಪದಗಳಲ್ಲ, ಅವು ಉತ್ತಮ ಆಡಳಿತದ ಅಡಿಪಾಯ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡ್ರೂ ಅದರ ಕೇಂದ್ರ ಬಿಂದುವಿನಲ್ಲಿ ಜನರ ಕಲ್ಯಾಣ ಇರಬೇಕು ಎಂಬುದನ್ನು ಈ ತತ್ವಗಳು ನೆನಪಿಸ್ತವೆ. ಕೊನೆ ಮಾತು ಸ್ನೇಹಿತರೆ, ಒಂದು ರಾಷ್ಟ್ರ ಬಲಿಷ್ಠವಾಗಬೇಕಾದ್ರೆ ನಾಗರಿಕರಿಗೆ ಹಕ್ಕುಗಳಿರಬೇಕು, ನಾಗರಿಕರು ತಮ್ಮ ಕರ್ತವ್ಯಗಳನ್ನ ಪಾಲಿಸಬೇಕು, ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು. ಈ ಮೂರರ ಸಮತೋಲನವೇ ಭಾರತೀಯ ಸಂವಿಧಾನದ ಶಕ್ತಿ. ನೆನಪಿಡಿ, ಮೂಲಭೂತ ಹಕ್ಕುಗಳು ನಾಗರಿಕನಿಗೆ ರಕ್ಷಣೆ ನೀಡುತ್ತವೆ, ಮೂಲಭೂತ ಕರ್ತವ್ಯಗಳು ನಾಗರಿಕನಿಗೆ ಜವಾಬ್ದಾರಿ ನೀಡುತ್ತವೆ, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಸರಿಯಾದ ದಿಕ್ಕು ತೋರಿಸುತ್ತದೆ. ಇದು ಭಾರತೀಯ ಸಂವಿಧಾನದ ಮಹತ್ವ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತಾಂಬೆ, ಜೈ ಕರ್ನಾಟಕ ಮಾತೆ.